ನೀವೇನಾದರೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಪಾಪ್ಕಾರ್ನ್ ತಿಂತೀರಾ? ಹಾಗಾದರೆ ಈ ಸ್ಟೋರಿನ ಖಂಡಿತವಾಗ್ಲೂ ನೀವು ನೋಡಲೇಬೇಕು. ಯಾಕಂತ ಹೇಳಿದ್ರೆ ಇನ್ಮೇಲೆ ಅದು ಕೂಡ ದುಬಾರಿ ಆಗ್ತಾ ಇದೆ. ನೋಡಿ, ಇನ್ನು ಮುಂದೆ ಪಾಪ್ಕಾರ್ನ್ ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರು ತಿನ್ನುವಂಥ ಪಾಪ್ಕಾರ್ನ್ಗೂ ಕೇಂದ್ರ ಸರ್ಕಾರ GSTಯನ್ನು ವಿಧಿಸಿದೆ. ನೋಡಿ, GST ಎಲ್ಲದಕ್ಕೂ GST. ಇಡ್ಲಿ ವಡೆ ತಿಂದರೂ ಕೂಡ GST, ಏನೇ ಖರೀದಿ ಮಾಡಿದರೂ ಕೂಡ GST ಕಟ್ಟಲೇಬೇಕಾಗಿದೆ. ಒಂದು ರೀತಿ ಜನ್ಮಸಿದ್ಧ ಹಕ್ಕು ಅನ್ನುವಂಥದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಲ್ಲದರ ಮೇಲೂ ಕೂಡ GSTಯನ್ನು ಹೇರುತ್ತಾ ಇದೆ. ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಹಜವಾಗಿ ನಾವು ಸಿನಿಮಾವನ್ನು ನೋಡೋಕೆ ಹೋದಾಗ ಪಾಪ್ಕಾರ್ನ್ ತಿಂದೇ ತಿಂತೀವಿ ಬ್ರೇಕ್ ಟೈಮಲ್ಲಿ. ಆದರೆ ಈಗ ಆ ಟಿಕೆಟ್ ದರಕ್ಕಿಂತ ಪಾಪ್ಕಾರ್ನ್ಗೆ ಕೊಡುವಂತಹ ದುಡ್ಡೇ ಜಾಸ್ತಿ ಆಗ್ಬೋದು ಅಂತ ನಮಗನ್ನಿಸ್ತಾ ಇದೆ. ನೋಡಿ, ಮಾಲು ಚಿತ್ರಮಂದಿರಗಳಲ್ಲಿ ಅಂದಾಜು 10 ರಿಂದ 15 ರೂಪಾಯಿ ಅಷ್ಟು ದುಬಾರಿ ಆಗೋದು ಖಚಿತ. ಅದರಲ್ಲೂ ಡಿವೈಡ್ ಮಾಡಿದ್ದಾರೆ. ಉಪ್ಪು ಮಸಾಲೆ ಮಿಶ್ರಿತ ಪಾಪ್ಕಾರ್ನ್ಗೆ ಒಂದು ರೇಟ್ ಅಂತೆ, ಆಮೇಲೆ ಶುಗರ್ ಕೋಟೆಡ್ಡು ಅಂದರೆ ಸಿಹಿ ಮಿಶ್ರಿತ ಪಾಪ್ಕಾರ್ನ್ಗೆ ಮತ್ತೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. 3 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಇದರಲ್ಲಿ 3 ರೀತಿಯ ಟ್ಯಾಕ್ಸನ್ನು ಹೇರಿಕೆ ಮಾಡ್ತಾರೆ. ಕ್ಯಾರಮೆಲ್, ಚೀಸು, ಸಾಲ್ಟೆಡ್ಡು 3 ಪ್ರಕಾರವನ್ನು ಮಾಡಿದ್ದಾರೆ ಇಲ್ಲಿ. ಕ್ಯಾರಮೆಲ್ ಅಂತ ಹೇಳಿದ್ರೆ ಅದು ಶುಗರ್ ಕೋಟೆಡ್ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಚೀಸ್ ಇರುತ್ತೆ, ಆಮೇಲೆ ಚೀಸ್ ಮಾಡಿದ್ದಾರೆ. ಸಾಲ್ಟೆಡ್ ಉಪ್ಪುದು. ಹಾಗಾಗಿ ಇದ್ರ ಮೇಲೂ ಕೂಡ GST ಬರೆ ಎಳೆದಿದೆ ಕೇಂದ್ರ ಸರ್ಕಾರ. 55ನೇ GST ಕೌನ್ಸಿಲ್ ಸಭೆಯ ಬಳಿಕ ಈ ದರವನ್ನು ಘೋಷಣೆ ಮಾಡಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಈ ಒಂದು GST ಮೀಟಿಂಗ್ ನಡೀತು. ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಸಾಕಷ್ಟು ತಜ್ಞರು ಕೂಡ ಇಲ್ಲಿ ಭಾಗವಹಿಸಿದ್ರು. ಈ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಬಂತು. ಜನಸಾಮಾನ್ಯರಿಗೆ ರೊಚ್ಚಿಗೆದ್ದಿದ್ದಾರೆ. ನಿರ್ಮಲಾ ಸೀತಾರಾಮನ್ ಸಖತ್ ಟ್ರೋಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನೋಡ್ತಾ ಇದ್ದೀವಿ ನೀವು ಕೂಡ. ನೋಡಿ, ಪಾಪ್ಕಾರ್ನ ಹಿಡ್ಕೊಂಡು ಹೋಗೋದು, ಅವರು ಮಾರೋದು ಹಿಂದೆ ಯುವಕರು ಯುವತಿಯರು ಕೂಡ ನಿಂತಿರೋದು, ಅದರಲ್ಲಿ GST ಅಂತ ಉಲ್ಲೇಖ ಮಾಡಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಎಲ್ಲವನ್ನು ನೋಡಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರು, ನಾವು ಡಿವೈಡ್ ಮಾಡ್ಕೊಂಡು ತಿನ್ನೋದಿಲ್ಲ, ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ತಾರೆ. ಅದು ಹೆಂಗೆ ನೀವು GST ಹಾಕ್ತೀರಿ, ಹಾಕಿ ಅಂತ ಲೇವಡಿ ಮಾಡ್ತಾ ಇದ್ದಾರೆ. ಉಪ್ಪು ಮಸಾಲೆ ಕಡಿಮೆ, ಆದರೆ ಸಿಹಿ ಮಿಶ್ರಿತ ಪಾಪ್ಕಾರ್ನ್ಗೆ ಜಾಸ್ತಿ ಬೆಲೆಯಂತೆ. ಹಾಗಾದರೆ ಸಿಹಿ ಇಷ್ಟಪಡೋರಿಗೆ ಎಲ್ಲಿದೆ ನ್ಯಾಯ ಅಂತೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ರೇಟು, ಇವತ್ತು ಪಾಪ್ಕಾರ್ನು, ನಾಳೆ ಇನ್ಯಾವುದು ಅಂಥೇಳಿ ಕಿಡಿಕಾರಿದ್ದಾರೆ. ನೋಡಿ, ಪಾಪ್ಕಾರ್ನ್ ಅನ್ನುವಂಥದ್ದು ಒಂದು ದೊಡ್ಡ ಉದ್ಯಮ. ಇದು ಭಾರತದಲ್ಲಿ ಒಂದು ವರ್ಷದಲ್ಲಿ 1200 ಕೋಟಿ ವ್ಯವಹಾರ ಆಗುತ್ತೆ. ಪ್ಯಾಕ್ ಮಾಡದ ಲೇಬಲ್ ಇಲ್ಲದ ಸಾಲ್ಟೆಡ್ ಪಾಪ್ಕಾರ್ನ್ ಶೇಕಡ 5% GST ಹೆಚ್ಚಾಗ್ತಾ ಇದೆ. ಪ್ಯಾಕ್ ಮಾಡಲಾದ ಲೇಬಲ್ ಅಂಟಿಸಿದ ಪಾಪ್ಕಾರ್ನ್ ಶೇಕಡ 12% GST ಕಟ್ಟಬೇಕಾಗುತ್ತೆ. ಅಂದರೆ ಆ ರೇಟ್ ಆ್ಯಡ್ ಆಗುತ್ತೆ. ಕ್ಯಾರಮೆಲ್ ಪಾಪ್ಕಾರ್ನ್ ಅಂದರೆ ಸಕ್ಕರೆ ಮಿಶ್ರಣ, ಇದು ಕೂಡ ನೋಡಿ, ಇಲ್ಲಿ ಪ್ಯಾಕ್ ಮಾಡಿದ್ದಕ್ಕೆ ಬೇರೆ ಅಂತೆ, ಪ್ಯಾಕ್ ಮಾಡದೇ ಇರೋದಕ್ಕೆ ಬೇರೆ ಅಂತೆ. ನೋಡಿ, ಅದರಲ್ಲೂ ಕೂಡ ಟೈಪನ್ನು ಮಾಡಿದ್ದಾರೆ. ಸಕ್ಕರೆ ಮಿಶ್ರಿತ ಪಾಪ್ಕಾರ್ನ್ಗೆ 18 ಹೈಯೆಸ್ಟ್, ಇದು ಜಾಸ್ತಿ, 18% ಟ್ಯಾಕ್ಸ್ ಕಟ್ಟಬೇಕಲ್ಲಿ. ಇನ್ನು ಸಾಲ್ಟೆಡ್ದು 3%, ಪ್ಯಾಕ್ ಮಾಡಿದ್ದು ಲೇಬಲ್ ಅಂಟಿಸಿದ್ದು ಅದು 12%. ಇದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂಥ ಪ್ರಯತ್ನಗಳು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದು ಜನಸಾಮಾನ್ಯರ ವಾದ. ನಾನಾಗಲೇ ಹೇಳ್ತಿದ್ದೆ, 1200 ಕೋಟಿ ವ್ಯವಹಾರ ಆಗುತ್ತೆ ಪ್ರತಿ ವರ್ಷಕ್ಕೆ ಭಾರತದಲ್ಲಿ ಪಾಪ್ಕಾರ್ನಿಂದ. ವಿಶ್ವದಾದ್ಯಂತ $800 ಕೋಟಿ ವ್ಯವಹಾರ ಆಗಿದೆ. ಹಾಗಾಗಿನೇ ಈಗ ಜನಸಾಮಾನ್ಯರು ತಿನ್ನುವಂಥ ಪದಾರ್ಥಗಳ ಮೇಲೆ ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ಸರ್ಕಾರ GSTಯನ್ನು ವಿಧಿಸ್ತಾ ಇದೆ. ಈಗ ಪಾಪ್ಕಾರ್ನು, ನೆಕ್ಸ್ಟ್ ಯಾವುದೋ ಗೊತ್ತಿಲ್ಲ. ಹಾಗಾಗಿ ಈಗ ವಿರೋಧ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾವೆ. ನಿರ್ಮಲಾ ಸೀತಾರಾಮನ್ ಅವರನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಈಗ ನೆಕ್ಸ್ಟು ಈ ಹೆಲ್ತ್ ಇನ್ಶೂರೆನ್ಸ್ದು ಅದರದ್ದು 18% ಜಾಸ್ತಿ ಮಾಡಬೇಕಂತಿದ್ದಾರೆ. ಈಗ ಅದ್ರದ್ದು ಇನ್ನೂ ಪೆಂಡಿಂಗ್ ಇದೆ, ಅದು ಬಹುತೇಕವಾಗಿ ಆಗುತ್ತೆ ಜಾಸ್ತಿ. This whole so-called debate on popcorn is actually symbolic of the basic policies of this government, which is to grant concessions to corporates, to lower the tax rate for corporates, to grant